ಮಾಡ್ತಾ ಇರ್ತಾರೆ. ಈ ಎಡವಟ್ಟದಿಂದಾಗೆ ಏನಪ್ಪ ಅಂತಂದ್ರೆ ಅನಿವಾರ್ಯವಾಗಿ ಕೆಲವೊಮ್ಮೆ ತಪ್ಪುಗಳಾಗ್ತಾ ಇರ್ತಾವೆ. ತಪ್ಪು ಇಲ್ಲದೇ ಇದ್ರೆ ತಪ್ಪು ಆಗುವಂಗೆ ತೋರಿಸ್ತಾ ಇರ್ತಾರೆ. ಈ ಎಲ್ಲ ನೆಲೆಯಲ್ಲಿ ಸಿದ್ದರಾಮಯ್ಯನವರು ಯಾಕಪ್ಪ ಈ ರೀತಿ ಮಾಡಿದರು ಅನ್ನೋದಕ್ಕೆ ನಂತರ ದಿನಗಳ ಉತ್ತರ ಸಿಗ್ತದೆ. ಅದು ಬದಿಗಿಡೋಣ. ಈಗ ಬೆಲೆ ಏರಿಕೆ ಸಲುವಾಗಿ ಇಷ್ಟೆಲ್ಲ ಮಾತಾಡುವ ಕಾಂಗ್ರೆಸ್ಸಿಗರು ಹೌದು BJP ಕೇಂದ್ರದಲ್ಲೇ ಪೆಟ್ರೋಲ್ ದರ ಇನ್ನುಳಿದ ದರ ನಮ್ಮ DK ಶಿವಕುಮಾರ್ ಅವರು ಹೇಳುವಂಗೆ ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಸಿಲಿಂಡರ್ನ ದರ ಏರಿಕೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೂ ಮೂಲ. ಹೀಗಾಗಿ ಜನರ ಆಕ್ರೋಶವು ಕೇಂದ್ರ ಸರ್ಕಾರದ ವಿರುದ್ಧ ಇರಬೇಕು. ಜನರ ಆಕ್ರೋಶದ ಇವತ್ತು ಇವೆಲ್ಲ ಮಾಡೋರು ಯಾರು? ಕೇಂದ್ರ ಸರ್ಕಾರದವರು. ಅವ್ರ ಮೇಲೆ ಇರಬೇಕು ಅನ್ನೋಂಥ ಮಾತನ್ನು ನಮ್ಮ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಜನರನ್ನು ಕೂಡಿಸಿದ್ದಾರೆ. ಕಾಂಗ್ರೆಸ್ಸಿಗರನ್ನ ಕೂಡಿಸಿ ಬೆಳಗಾವಿಯಲ್ಲಿ ದೊಡ್ಡ ಫಂಕ್ಷನ್ ಮಾಡಿದ್ದಾರೆ. ಒಂದರೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ, ಮತ್ತೊಂದರೆ BJP ಸರ್ಕಾರದ ಲೂಟಿ. ಗ್ಯಾರಂಟಿಗಳು ನೆಮ್ಮದಿ ನೀಡಿದರೆ ಕೇಂದ್ರದ ನೀತಿಗಳು ಆತಂಕ ಮೂಡಿಸಿವೆ ಅಂತೇಳಿ ಸುರ್ಜೇವಾಲಾ ಅವರು ಹೇಳ್ತಾ ಇದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರಧಾನ ಕಾರ್ಯದರ್ಶಿ AICC. ಹೀಗೆ ಒಂದು ಒಳ್ಳೆಯ ಮೂಮೆಂಟ್ ಹಿಡಿದು ಹೋಗ್ತಾ ಇರುವಂಥ ಈ ಸಂದರ್ಭದಲ್ಲೇ ಸಿದ್ದರಾಮಯ್ಯನವರ ಒಂದಿಷ್ಟು ನುಡಿ ಅಥವಾ ಒಂದಿಷ್ಟು ಎಡವಟ್ಟು ಬಿಹೇವಿಯರ್ ವರ್ತನೆ ಇವತ್ತು ಚರ್ಚಾ ವಿಷಯ ಆಗ್ತಾಯಿದೆ. ಮೂಲ ಚರ್ಚೆ ಬದಿಗಿಟ್ಟ ಇನ್ನೊಂದು ಹೋಗ್ತಾ ಇದೆ ಅಂತ. ಹೀಗಾಗಿ ಇಲ್ಲೇ ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರ ಈ ಒಂದು ಇದು ಬೆಲೆ ಏರಿಕೆ ವಿರೋಧದ್ದು ಏನಪ್ಪ ಮಾತುಗಳು ಅಷ್ಟು ಪ್ರಭಾವಿ ಆಗದ ಹೋಗಿದ್ದು ನಾವು ಗಮನಿಸಬೇಕಾಗಿದೆ. ಜೊತೆಗೆ BJP ಎಲ್ಲ ನಾಯಕರು ಇವತ್ತು ಒಟ್ಟಾಗಿ ಸಿದ್ದರಾಮಯ್ಯ ಮೇಲೆ ಹರಿಹಾಯ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಮುಖ್ಯಮಂತ್ರಿ ಕೈ ಮಾಡಿದ್ದು ASP ಮೇಲೆ. ಒಬ್ಬ ಮುಖ್ಯಮಂತ್ರಿ ಪೊಲೀಸ್ ಅಧಿಕಾರಿಯನ್ನು ಇಷ್ಟು ಕೀಳಾಗಿ ನಡೆಸ್ಕೊಳ್ತಾರ. ಅಧಿಕಾರಿಗಳು ಸರ್ಕಾರದ ಕೈಗೊಮ್ಮೆನ. ಸಿದ್ದರಾಮಯ್ಯ ದುರಂಕಾರ ಅಂದರೆ ಇದೇನೇ R ಅಶೋಕ್ ಅವರು ಈ ರೀತಿ